ಒಂದು ಗ್ರಾಮದ ಹಳೆ ಶಾಲೆಗೆ ವಯಸ್ಸಾದರೆ ಅದಕ್ಕೆ ಯಾರೂ ಗತಿ ಎನ್ನುವ ಮಾತಿದೆ. ಆದರೆ ಆ ಶಾಲೆಯ ನಲ್ಮೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳು ಮೈಸೂರಿನಲ್ಲಿ ಶತಮಾನದ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದ್ದಾರೆ. ಹಾಗಾದ್ರೆ ಆ ಶಾಲೆ ಯಾವುದು, ಅದರ ವಿಶೇಷತೆ ಏನು ಎನ್ನುವ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬರೋಬ್ಬರಿ 108 ವರ್ಷಗಳನ್ನು ಪೂರೈಸಿರುವ ಸರ್ಕಾರಿ ಶಾಲೆಯೊಂದನ್ನು ಕೆಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಪ್ರೀತಿ ಕಾಳಜಿಯಿಂದ ವೃದ್ಧಾಪ್ಯ ಕಳೆದುಕೊಂಡು ಡಿಜಿಟಲ್ ಸ್ಪರ್ಶದೊಂದಿಗೆ ಮತ್ತೆ ಯೌವನ ಪಡೆದಂತೆ ಜೀವಕಳೆ ತುಂಬಿಕೊಂಡಿದೆ. ಹಿಂದೆ ಇದ್ದ ಹಳೆ ಶಾಲೆಯನ್ನ ಉನ್ನತೀಕರಣಗೊಂಡು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಜೀವಕಳೆ ತುಂಬಿಕೊಂಡಿದೆ. ಇದರ ಜೊತೆಗೆ ಮತ್ತೊಂದು ಹೊಸ ಕಟ್ಟಡದ ಕಾಮಗಾರಿಯೂ ನಡೆಯುತ್ತಿದೆ. ಈ ಕಟ್ಟಡದ ಎದುರು ನವೀನವಾದ ಸಭಾಂಗಣ ಆಕರ್ಷಕವಾಗಿ ತಯಾರಾಗಿದ್ದು 1918ರಲ್ಲಿ ಸ್ಥಾಪನೆಯಾದ ಈ ಶಾಲೆಗೆ ಈಗ 108 ವರ್ಷ ವಯಸ್ಸಾಗಿದೆ. 2016ರಲ್ಲಿ ಶಾಲೆಯಲ್ಲಿ ಕೇವಲ 6 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರು. ಆದರೆ ಇಲ್ಲಿನ ಆಡಳಿತ ವರ್ಗದ ಪರಿಶ್ರಮದಿಂದ ಇಂದು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ 58 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ತಾನು ಓದಿದ ಶಾಲೆಯನ್ನ ಮರೆಯದೆ ತನ್ನ ಶಾಲೆಯ ಉದ್ಧಾರಕ್ಕೆ ನಿಂತಿರುವ ಹಳೆ ವಿದ್ಯಾರ್ಥಿಗಳ ಕಾರ್ಯವನ್ನ ಮೆಚ್ಚುಗೆ ನೀಡಲೇಬೇಕು.